ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಎಲ್ಲರಿಗೂ ಇಷ್ಟ ಇರುವಂತ ಒಂದು ಇಟಾಲಿಯನ್ ಡಿಶ್ ಮಾಡ್ತಾ ಇದ್ದೀನಿ. ಆದ್ರೆ ಇದನ್ನ ನಾನು ಆರೋಗ್ಯಕರವಾಗಿ ಮಾಡ್ತಾ ಇದ್ದೀನಿ. ಎಲ್ರಿಗೂ ತಿನ್ಬೋದು, ರುಚಿಕರವಾಗಿರುತ್ತೆ. ಬನ್ನಿ ನೋಡೋಣ ಏನು ಹೇಗೆ ಮಾಡೋದು ಅಂತ ಎಲ್ಲ. ಆಮೇಲೆ ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಿದ್ರೆ ಅಥವಾ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಈ ವಿಡಿಯೋದ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಅದರ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ, ಅದರಲ್ಲಿ ಬರೋ ಆಲ್ ಆಪ್ಷನ್ಗೂ ಕ್ಲಿಕ್ ಮಾಡಿ. ಹಾಗಿದ್ರೆ ಮಾತ್ರ ನಾನು ಹಾಕುವ ಹೊಸ ಹೊಸ ವಿಡಿಯೋಸ್ಗಳ ನೋಟಿಫಿಕೇಶನ್ ನಿಮ್ಗೆ ಸಿಗುತ್ತೆ. ನೋಡಿ, ಮೊದಲು ನಾನೊಂದು ಬೌಲಿಗೆ ಬೇಯಿಸಿದ ಆಲೂಗಡ್ಡೆ ಹಾಕ್ತಾ ಇದ್ದೀನಿ. ಒಂದು ಮೀಡಿಯಂ ಗಾತ್ರದ ಒಂದು ಆಲೂಗಡ್ಡೆ ತಗೊಂಡಿದ್ದೀನಿ ನಾನು. ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ತೀನಿ. ಒಂದು 1/4 ಟೀ ಸ್ಪೂನ್ ನಷ್ಟು ಕಾಳು ಮೆಣಸಿನ ಹುಡಿ ಕೂಡ ಹಾಕ್ತೀನಿ. ಒಂದ್ಸಲ ಇದನ್ನ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಇದಕ್ಕೆ ನಾನು ಹಾಕ್ತಾ ಇರೋದು ಅಕ್ಕಿ ಹುಡಿ. ನಾನಿಲ್ಲಿ ಅರ್ಧ ಕಪ್ ಅಕ್ಕಿ ಹುಡಿ ತಗೊಂಡಿದ್ದೀನಿ. ಎಲ್ಲ ಹಾಕ್ತಾ ಇಲ್ಲ, ನೋಡ್ಕೊಂಡು ಸೇರಿಸ್ಬೇಕು. ನೋಡಿ, ಇವಾಗ ಸ್ವಲ್ಪ ಹಾಕ್ಬಿಟ್ಟು ಒಂದ್ಸಲ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಇವಾಗ್ಲೇ ನೀರು ಸೇರಿಸ್ಬೇಡಿ, ಮೊದಲು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ. ಅಂದ್ರೆ ಇದನ್ನ ಚೆನ್ನಾಗಿ ಬೆಂದಿರುವ ಆಲೂಗಡ್ಡೆ, ಆದ ಕಾರಣ ತೊಂದರೆ ಏನಿಲ್ಲ, ಈಸಿಯಾಗಿ ಮಿಕ್ಸ್ ಮಾಡ್ಬೋದು. ಇನ್ನು ನೋಡಿ, ಸ್ವಲ್ಪ ನೀರು 1/4 ಕಪ್ಪಿನಷ್ಟು ನೀರು ತಗೊಂಡಿದ್ದೀನಿ. ಅದು ಕೂಡ ಸ್ವಲ್ಪ ಸ್ವಲ್ಪ ನೋಡ್ಕೊಂಡು ಸೇರಿಸ್ಬೇಕು. ನೋಡಿ, ಒಂದ್ಸಲ ನೀರು ಸೇರಿಸ್ಕೊಳ್ಳಿ, ಆಮೇಲೆ ಹಿಟ್ಟು ಸೇರಿಸ್ಕೊಂಡ್ರೆ ಆಯ್ತು. ನೋಡಿ, ಈ ರೀತಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಆಗ್ಲಿ ಈ ರೀತಿ. ನೋಡಿ, ಇವಾಗ ಸ್ವಲ್ಪ ದಪ್ಪನೇ ಇದೆ. ಇನ್ನು ಇದಕ್ಕೆ ಸ್ವಲ್ಪ ಅಕ್ಕಿ ಹುಡಿ ಸೇರಿಸ್ಬೋದು. ನೋಡಿ, ಪುನಃ ಸ್ವಲ್ಪ ಅಕ್ಕಿ ಹುಡಿ ಸೇರಿಸ್ತಾ ಇದ್ದೀನಿ. ನೋಡಿ, ಇಲ್ಲಿ ನಾನಿಲ್ಲಿ ಅರ್ಧ ಕಪ್ಪಲ್ಲಿ 1/4 ಕಪ್ ಮಾತ್ರ ಉಪಯೋಗಿಸಿರೋದು. ಇಷ್ಟು ಸಾಕು ನಮಗೆ, ಒಂದು ಆಲೂಗಡ್ಡೆಗೆ ಇಷ್ಟು ಸಾಕು. ನೋಡಿ, ಇದನ್ನ ಒಂದ್ಸಲ ಪುನಃ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೋಡ್ಕೊಂಡು ಸೇರಿಸ್ಕೊಳ್ಳಿ ಈ ರೀತಿ. ಇದನ್ನ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ಆಯ್ತು. ಇಲ್ಲಿ ನೀರು ಕೂಡ ಹಾಗೆ ಎಲ್ಲ ಸೇರಿಸ್ಕೊಂಡಿಲ್ಲ ನಾನು. ಅಂದ್ರೆ 1/4 ಕಪ್ ನೀರಲ್ಲಿ ನೋಡಿ ಇಷ್ಟೇ ತಗೊಂಡಿರೋದಂದ್ರೆ ಅರ್ಧ ಕಪ್ ನೀರು ಮಾತ್ರ ಉಪಯೋಗಿಸಿರೋದು ಟೋಟಲ್. ಹಿಟ್ಟು ನೋಡಿ ಇವಾಗ ಈ ರೀತಿ ಇದೆ. ಈ ರೀತಿ ಇರಬೇಕು. ನಾವು ಈ ರೀತಿ ಸ್ಪೂನ್ ಇಂದ ತೆಗೆಯುವಾಗ ನೋಡಿ ನಿಧಾನಕ್ಕೆ ಬೀಳುವ ರೀತಿಯಲ್ಲಿ ಇರಬೇಕು. ಇದಕ್ಕಿಂತ ನೀರು ಆಗ್ಬಾರ್ದು, ಗಟ್ಟಿಯೂ ಆಗ್ಬಾರ್ದು. ಇದನ್ನೊಂದು ಸೈಡಲ್ಲಿ ಇಟ್ಕೊಳ್ಳಿ. ಆಮೇಲೆ ಒಂದು ಸಣ್ಣ ಬೌಲ್ ತಗೊಳ್ಳಿ. ಅದಕ್ಕೆ ನಾನಿಲ್ಲಿ ಟೊಮೆಟೊ ಕೆಚಪ್ ಹಾಕ್ತಾ ಇದ್ದೀನಿ. ಟೊಮೆಟೊ ಸಾಸ್ ಅಥವಾ ಕೆಚಪ್ ಬಳಸಬಹುದು. ಇಲ್ಲಿ ನಾನು 3 ಟೀ ಸ್ಪೂನ್ ಹಾಕೊಂಡಿದ್ದೀನಿ. ಇದು ಹೆಚ್ಚು ಕಡಿಮೆ ಮಾಡಬಹುದು. ಆಮೇಲೆ 2 ಎಸಳು ಬೆಳ್ಳುಳ್ಳಿ ತುಂಡು ಮಾಡಿ ಹಾಕ್ತೀನಿ. ಆಮೇಲೆ ಅರ್ಧ ಟೀ ಸ್ಪೂನ್ ಚಿಲ್ಲಿ ಫ್ಲೇಕ್ಸ್ ಹಾಕ್ತಾ ಇದ್ದೀನಿ. 1/4 ಟೀ ಸ್ಪೂನ್ ನಷ್ಟು ಮೆಣಸಿನ ಹುಡಿ ಹಾಕ್ಬಿಟ್ಟು ಒಂದ್ಸಲ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ. ನೋಡಿ, ನಮ್ಮೊಂದು ಸ್ಪೆಷಲ್ ಸಾಸ್ ಇಲ್ಲಿ ರೆಡಿ ಆಗಿದೆ. ಆಮೇಲೆ ಒಂದು ಪ್ಯಾನ್ ಬಿಸಿ ಮಾಡ್ಕೊಳ್ಳಿ. ಅದಕ್ಕೆ ನಾನಿಲ್ಲಿ ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೀನಿ ಅಥವಾ ಬೆಣ್ಣೆನೂ ಹಾಕ್ಬಹುದು. ಫುಲ್ ಆಗಿ ಸ್ಪ್ರೆಡ್ ಮಾಡಿಬಿಟ್ಟು ನೋಡಿ, ಟೊಮೆಟೊ ನೋಡಿ ಈ ರೀತಿ ರೌಂಡ್ ಕಟ್ ಮಾಡಿಬಿಟ್ಟು ಇದನ್ನ ಈ ರೀತಿ ಇದರಲ್ಲಿ ಸೆಟ್ ಮಾಡಬೇಕು. ತೆಳುವಾಗಿ ರೌಂಡ್ ಆಗಿ ಕಟ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಸೆಟ್ ಮಾಡಿಟ್ಕೊಂಡಿದ್ದೀನಿ. ಮೀಡಿಯಂ ಅಂದ್ರೆ ಸಣ್ಣ ಉರಿಯಲ್ಲಿ ಇರ್ಲಿ ಇವಾಗ. ಆಮೇಲೆ ಅದ್ರ ಮೇಲ್ಗಡೆ ನಾವು ಆವಾಗ ರೆಡಿ ಮಾಡಿಟ್ಟಂತಹ ಅಕ್ಕಿ ಹುಡಿಯ ಹಿಟ್ಟಿದೆಯಲ್ಲ, ಅದನ್ನ ಈ ರೀತಿ ಸೆಟ್ ಮಾಡ್ತೀನಿ. ಅಂದ್ರೆ ಟೊಮೆಟೊ ಫುಲ್ ಆಗಿ ಕವರ್ ಆಗ್ಬೇಕು, ಆ ರೀತಿ ಇರಬೇಕು, ಹೊರಗಡೆ ಬರಬಾರ್ದು ಟೊಮೆಟೊ. ನೋಡಿ, ಈ ರೀತಿ. ಇನ್ನು ಇದು ಸ್ವಲ್ಪ ಹೊತ್ತು ಬೇಯಬೇಕು. ನಾನು ಇದನ್ನ ಮುಚ್ಚಿ ಬೇಯಿಸ್ತಾ ಇದ್ದೀನಿ. ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಟು ಬೇಯಿಸ್ಕೊಳ್ಳಿ ಇದನ್ನ ಈ ರೀತಿ. ನೋಡಿ, ಇವಾಗ ಆಗಿದೆ. ಒಂದು 5 ನಿಮಿಷ ಬೇಯಿಸಿದ್ದೀನಿ. ನೋಡಿ, ಈ ರೀತಿ ಇದೆ. ಇನ್ನು ಇದನ್ನ ತಿರುಗಿಸಿ ಹಾಕ್ಬೇಕು. ಅದರಲ್ಲೇ ಹಾಕ್ಬಾರ್ದು, ಅದು ತುಂಡಾಗೋ ಚಾನ್ಸ್ ಇರುತ್ತೆ. ಈ ರೀತಿ ಒಂದು ಬಟ್ಟಲಿಗೆ ಹಾಕ್ಬಿಟ್ಟು ಪುನಃ ಇದನ್ನ ಪ್ಯಾನಿಗೆ ಹಾಕಿದ್ರೆ ಆಯ್ತು. ನೋಡಿ, ಈ ರೀತಿ. ನೋಡಿ, ಟೊಮೆಟೊದ ಪ್ಲೇಸ್ ಸ್ವಲ್ಪ ಆಚೆ ಈಚೆ ಆಗಿದೆ. ಮಧ್ಯಭಾಗದ ಟೊಮೆಟೊ ಸ್ವಲ್ಪ ಸೈಡ್ಗೆ ಬಂದಿದೆ. ತೊಂದರೆ ಏನಿಲ್ಲ, ನಾವು ಹಿಟ್ಟು ಹಾಕುವಾಗ ಆ ರೀತಿ ಆಗಿರೋದು. ನೋಡಿ, ಇವಾಗ ಈ ರೀತಿ ಇದೆ. ಈ ಶೇಪಿಗೆ ಬಂದಿದೆ. ಇವಾಗ ಸಾಫ್ಟ್ ಆಗಿದೆ, ಮೃದುವಾಗಿದೆ ಮುಟ್ಟುವಾಗ. ಇನ್ನೇನ್ ಮಾಡ್ಬೇಕಂದ್ರೆ ಇದ್ರ ಸೈಡ್ಗೆ ಸ್ವಲ್ಪ ಸ್ವಲ್ಪ ತುಪ್ಪ ಅಥವಾ ಬೆಣ್ಣೆ ಹಾಕೊಳ್ಳಿ. ಅಂದ್ರೆ ತಳಭಾಗ ಕೂಡ ಅದೇ ರೀತಿ ಬೇಯಬೇಕು. 4 ಬದಿಗೂ ಕೂಡ ಸ್ವಲ್ಪ ಸ್ವಲ್ಪ ಹಾಕೊಳ್ಳಿ. ನೋಡಿ, ಈ ರೀತಿ ಸೆಟ್ ಮಾಡ್ಕೊಳ್ಳಿ. ಇನ್ನು ಇದ್ರ ಮೇಲ್ಗಡೆ ನಾವು ಆವಾಗ ರೆಡಿ ಮಾಡಿಟ್ಟಂತಹ ಇನ್ಸ್ಟೆಂಟ್ ಪಿಜ್ಜಾ ಸಾಸ್ ಇಲ್ಲಿ ಇದನ್ನ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಈ ರೀತಿ ನಮಗೆ ಸುಲಭವಾಗಿ ಮನೆಯಲ್ಲೇ ಮಾಡ್ಬೋದು ಈ ಸಾಸು ಕೂಡ. ಇನ್ನು ಇದ್ರ ಮೇಲ್ಗಡೆ ಸ್ವಲ್ಪ ಚೀಸ್. ನಾನಿವತ್ತು ಪ್ರಾಸೆಸ್ಡ್ ಚೀಸ್ ತಗೊಂಡಿರೋದು. ಮೊಜರೆಲ್ಲಾ ಚೀಸ್ ಬೇಕಿದ್ರೆ ಅದು ಕೂಡ ಹಾಕೋಬಹುದು. ಯಾವುದು ನಿಮ್ ಬಳಿ ಇದೆಯೋ ಅದನ್ನು ಉಪಯೋಗಿಸಿದ್ರೆ ಸಾಕು. ನೋಡಿ, ಫುಲ್ ಆಗಿ ಸ್ಪ್ರೆಡ್ ಮಾಡಬೇಕು, ಸೈಡಿಗೆಲ್ಲ ಮಾಡಬೇಕು, ಒಂದೇ ಬದಿಗೆ ಹಾಕಬಾರ್ದು. ಇನ್ನು ಇದ್ರ ಮೇಲ್ಗಡೆ ನಿಮ್ಮ ಇಷ್ಟ ನೋಡ್ಕೊಂಡು ಫುಲ್ ಆಗಿ ಸೆಟ್ ಮಾಡ್ಬೋದು. ನಾನಿಲ್ಲಿ ಟೊಮೆಟೊ, ಈರುಳ್ಳಿ, ಮೆಣಸು ಎಲ್ಲ ಹಾಕ್ಬಿಟ್ಟು ಗಾರ್ನಿಶ್ ಮಾಡ್ತಾ ಇದ್ದೀನಿ. ನಿಮ್ಗೆ ಯಾವ್ದು ಇಷ್ಟನೋ, ಚಿಕನ್ ಇಷ್ಟ ಇರೋರಿಗೆ ಚಿಕನ್ ಫ್ರೈ ಮಾಡಿಬಿಟ್ಟು ಬೋನ್ಲೆಸ್ ಚಿಕನ್ ಇಡ್ಬೋದು. ಪನ್ನೀರ್ ಇಷ್ಟ ಇರೋರಿಗೆ ಪನ್ನೀರ್ ಫ್ರೈ ಮಾಡಿ ಇಡ್ಬೋದು. ನಾನಿಲ್ಲಿ ಸ್ವಲ್ಪ
ಡ್ರೈ ಫ್ರೂಟ್ಸ್ ಕೂಡ ಹಾಕ್ತೀನಿ, ಗೋಡಂಬಿ ಮತ್ತು ಒಣದ್ರಾಕ್ಷಿ ಕೂಡ ಈ ರೀತಿ ಸೆಟ್ ಮಾಡ್ತೀನಿ. ನಿಮ್ಗೆ ಯಾವ್ದು ಇಷ್ಟ ಇದೆಯೋ ಅದನ್ನೆಲ್ಲ ಇದರ ಮೇಲ್ಗಡೆ ಸೆಟ್ ಮಾಡ್ಬೋದು. ಅಂದ್ರೆ ಮಕ್ಳಿಗೆಲ್ಲ ಯಾವ್ದು ಇಷ್ಟನೋ ಆ ರೀತಿ ಸೆಟ್ ಮಾಡ್ಬೋದು. ಇನ್ನು ಇದರ ಮೇಲ್ಗಡೆ ಫುಲ್ ಆಗಿ ಚೀಸ್ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಫುಲ್ ಆಗಿ ಸೈಡ್ ಎಲ್ಲ ಹಾಕೊಳ್ಳಿ. ಮಧ್ಯಭಾಗ ಮಾತ್ರ ಆದ್ರೆ ನಮ್ಗೆ ಸೈಡ್ ತಿನ್ನೋದಿಕ್ಕೆ ಅಷ್ಟು ಚೆನ್ನಾಗಿರಲ್ಲ. ಅದ ಕಾರಣ ಫುಲ್ ಆಗಿ ಸೆಟ್ ಮಾಡ್ಬೇಕು ಈ ರೀತಿ. ನೋಡಿ, ಸೈಡಿಗೆಲ್ಲ ಹಾಕ್ಬಿಟ್ರೆ ಕರೆಕ್ಟ್ ರುಚಿಯಾಗಿರುವಂತಹ ಒಂದು ಆರೋಗ್ಯಕರವಾಗಿರುವಂತಹ ಒಂದು ಪಿಜ್ಜಾ ಇಲ್ಲಿ ರೆಡಿ ಮಾಡಬಹುದು. ನೋಡಿ, ಈ ರೀತಿ ಫುಲ್ ಆಗಿ ಹಾಕ್ಬಿಟ್ಟು ಇದನ್ನ ಮುಚ್ಚಿ ಸ್ವಲ್ಪ ಹೊತ್ತು ಬೇಯಿಸ್ಬೇಕು. ನೋಡಿ, ಈ ರೀತಿ ಇದೆ. ಇದನ್ನ ಮುಚ್ಚಿ ಬೇಯಿಸ್ತಾ ಇದ್ದೀನಿ. ಒಂದು 5 ನಿಮಿಷ ಮೀಡಿಯಂ ಫ್ಲೇಮ್ ಅಲ್ಲಿ ಬೇಯಿಸಿದ್ದೀನಿ. ಇವಾಗ ಓಪನ್ ಮಾಡ್ತಾ ಇದ್ದೀನಿ. ರೆಡಿ ಆಗಿದೆ ನೋಡಿ. ಆರೋಗ್ಯಕರವಾಗಿರುವಂತಹ ಒಂದು ಪಿಜ್ಜಾ ಇಲ್ಲಿ ರೆಡಿ ಆಗಿದೆ. ತುಂಬಾ ರುಚಿಕರವಾಗಿರುತ್ತೆ ಇದು. ಅಂದ್ರೆ ಹೆಲ್ದಿಯಾಗಿ ಮಾಡಿರೋದು ನಾವು. ನೋಡಿ, ಇದನ್ನ ಒಂದು ಪ್ಲೇಟ್ಗೆ ಹಾಕ್ತಾ ಇದ್ದೀನಿ. ಇವಾಗ ಸರ್ವಿಂಗ್ ಪ್ಲೇಟ್ಗೆ ಹಾಕ್ತಾ ಇದ್ದೀನಿ. ಇದನ್ನ ಕಟ್ ಮಾಡಿಬಿಟ್ಟು ಸರ್ವ್ ಮಾಡ್ಬೋದು. ಬಿಸಿ ಬಿಸಿಯಾಗಿ ಸರ್ವ್ ಮಾಡಿ. ಮಕ್ಕಳೆಲ್ಲ ಸ್ಕೂಲಿಂದ ಬಂದ ಮೇಲೆ ಅಂದ್ರೆ ಬರುವಾಗ ಇದನ್ನ ಕೊಟ್ಬಿಟ್ರೆ ತುಂಬಾನೇ ಇಷ್ಟಪಟ್ಟು ತಿಂತಾರೆ. ನೋಡಿ, ಈ ರೀತಿ ಇರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ, ಎಲ್ಲರ ಜೊತೆ ಶೇರ್ ಮಾಡೋದಕ್ಕೂ ಮರಿಬೇಡಿ. ಅದೇ ರೀತಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿದವರು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಓಕೆ, ಥ್ಯಾಂಕ್ ಯು.